ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನಲ್. ಇವತ್ತು ಸೆಕೆಂಡ್ ಡೇ, ಅಂದರೆ ಇವತ್ತು ನಮ್ಮ ಮನೇಲಿ ಹಬ್ಬ. ಸೊ ನಮ್ಮ ಮನೆಗೆ ಎಲ್ಲರೂ ಬಂದಿದ್ದಾರೆ. ಅಮ್ಮನ ತಂಗಿಯರು, ಯಶೋದಾಂಟಿ ಮತ್ತು ಪಪ್ಪ ಇಲ್ಲಿ ಕೂತಿದ್ದಾರೆ. ಹಾಗೆ ನಾನು ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕ್ತಾಯಿದ್ದೆ. ಅಷ್ಟೊತ್ತಿಗೆ ಶಾಂತಲಾಂಟಿ ಮತ್ತು ಚಿಕ್ಕಪ್ಪ, ಆಮೇಲೆ ಸುಶು ಮತ್ತು ಸುಮಂತ ನೆನ್ನೆನೇ ಬಂದಿದ್ದರು. ಹಾಗೆ ಇಲ್ಲಿ ಯಶಪ್ರಿಯ ಕೂತಿದ್ದಾಳೆ. ಮತ್ತು ಹೀಗೆ ಒಳಗೋದ್ರೆ ನಮ್ಮ ಅಜ್ಜಿ ಕೂತಿದ್ದಾರೆ. ಅಜ್ಜಿಗೆ ನಾನು ಅಮ್ಮ ಅಂತಲೇ ಕರೆಯೋದು. ಸೊ ಅಮ್ಮ ಏನೋ ಮಾಡ್ತಿದ್ದಾರೆ. ಅಮ್ಮ ಇಲ್ಲಿ ಎಂತ ಮಾಡ್ತಿದ್ದೆ? ನಾನು ಅಡುಗೆ ಮಾಡ್ತಾಯಿದ್ದೀನಿ. ಎಂತ ಅಡುಗೆ? ಅಡುಗೆ ಚಿಕನ್ ಕರಿ, ಮಟನ್ ಕರಿ, ಇಡ್ಲಿ ಬೇಯ್ತಾ ಇದೆ. ಇದು ರೈಸು, ಇದು ಮೀನು ಸಾರು, ಇದು ಮೀನು ಫ್ರೈ ರೆಡಿ ಮಾಡಿಟ್ಟಿದ್ದೀನಿ. ಇದು ಮಟನ್ನಿಗೆ ಮಸಾಲೆ ಮಾಡಿಟ್ಟಿದ್ದೀನಿ. ಕಬಾಬ್ ಮಾಡಬೇಕು, ಇಲ್ಲಿ ಫ್ರಿಜ್ ಒಳಗೆ ಇಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದೆಯಾ? ಅಮ್ಮ ಹಾಯ್. ವರ್ಷಗಳ ನಂತರ ನನ್ನ ಕಂದನನ್ನು ರಾಜು ಚಿಕ್ಕಪ್ಪ ತುಂಬ ಬೆಳಗ್ಗೆ ಬೇಗ ಬಂದಿದ್ರು. ಸೊ ಇವಾಗ ಟಿ ವಿ ನೋಡ್ತಾ ಕೂತಿದ್ದಾರೆ. ಅಂಕು ಹಾಯ್. ಎಂತ ಮಾಡ್ತಿದ್ದೆ? ಇವತ್ತು ಫುಲ್ ಕೆಲಸನಾ? ಎಂತೆಂತ ಕೆಲಸ ಮಾಡಿದೆ ಇವತ್ತು? ಇಯರಿಂಗ್ಸ್ ತೋರ್ಸ್ ನಿಂದು. ಸೂಪರ್ ಇತ್ತು. ಶಾಂತಲಾಂಟಿ ಜಡೆ ಹಾಕದ್ದ? ತೋರ್ಸ್ ಜಡೆ. ಶಾಂತಲಾಂಟಿ ಜಡೆ ಹಾಕಿದ್ದು ಸೂಪರ್ ಆಯ್ತು. ಕತ್ತಲು ಇರ್ಕೈತೆ, ತೋರುದಿಲ್ಲ ಸಮ. ಅಡುಗೆ ಮುಗಿಸಿ ಇವಾಗ ಅಮ್ಮ ಮತ್ತು ಎಲ್ಲರೂ ಮಾತಾಡ್ಕೊತ ಕೂತಿದ್ದಾರೆ. ಎಲ್ಲರೂ ಮಾತಾಡಿ ಹಾಗೆ ಟೈಮ್ ಪಾಸ್ ಮಾಡೋ ತನಕ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಇವಾಗ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಪುಟ್ಟತ್ತೆ ಇಲ್ಲಿ ಕೂತಿದ್ದಾರೆ. ಪಪ್ಪನ ಫೇವ್ರೇಟ್ ಅಕ್ಕ ಇವರು. ಮತ್ತು ಭಾಗ್ಯಕ್ಕನೂ ಇದ್ದಾಳೆ. ಇವಾಗ ನಾವೆಲ್ಲರೂ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಮತ್ತು ಸಂಜೆ ಜಾತ್ರೆಯಲ್ಲಿ ನಿಮಗೆ ಸಿಗ್ತೀನಿ. ಟಾಟಾ ಬಾಯ್. ಇವಾಗ ಆಲ್ಮೋಸ್ಟ್ ರಾತ್ರಿ 8:30 ಆಗಿರ್ಬೋದು. ಅಷ್ಟೊತ್ತಿಗೆ ನಾವು ಜಾತ್ರೆಗೆ ಬಂದಿದ್ದೀವಿ. ನಿನ್ನೆ ನಾವು ಬಂದಾಗ ಈ ಸೈಡ್ ಬಂದಿರಲಿಲ್ಲ. ಸೊ ಇವತ್ತು ಡೈರೆಕ್ಟಾಗಿ ಈ ಆಟ ಎಲ್ಲ ಇರುತ್ತಲ್ಲ, ಅಲ್ಲೇ ಹೋಗೋಣ ಅಂತ ಈ ಸೈಡೇ ಬಂದಿದ್ದೀವಿ. ಇವತ್ತು ಕೂಡ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶೇ ಇತ್ತು. ಜಾತ್ರೆಯಲ್ಲಿ ಯೂಶ್ವಲಿ ಯಾವಾಗಲೂ ರಶ್ಶೇ ಇರುತ್ತೆ. ಬಟ್ ಸ್ಯಾಟರ್ಡೆ ಸಂಡೇ ಅಂದರೆ ಎಲ್ಲರೂ ಅದೇ ಟೈಮಲ್ಲೇ ಬರ್ತಾರಲ್ವ, ಎಲ್ಲರೂ ಅದೇ ಟೈಮಲ್ಲಿ ಬರೋದ್ರಿಂದ ಜಾಸ್ತಿ ರಶ್ ಇತ್ತು ಸ್ಯಾಟರ್ಡೆ ಸಂಡೇನು. ನೀವೆಲ್ಲರೂ ಈಶ್ವರನ ಹೂದೋಟ ಕಾಂತಾರದಲ್ಲಿ ನೋಡಿರ್ತೀರ. ಇವಾಗ ನೋಡಿ, ನಮ್ಮ ಸಾಗರದಲ್ಲಿ ಕೂಡ ಈಶ್ವರನ ಹೂದೋಟ ಇದೆ. ಹೌದು, ಇದು ಜಾತ್ರೆಗೋಸ್ಕರನೇ ಅವರು ಕಾಂತಾರ ಥೀಮಲ್ಲಿ ಈಶ್ವರನ ಹೂದೋಟ ಅಂತ ಒಂದು ಶೋನ ನಡೆಸ್ತಾ ಇದ್ದಾರೆ. ತುಂಬ ಜನ ಇದ್ದರು ಮಾತ್ರ. ಎಲ್ಲರೂ ಇದನ್ನ ನೋಡೋದಕ್ಕೆ ಏನಿರ್ಬೋದು ಅಂತ ಅಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ. ಸೊ ನಾವು ಕೂಡ ಹಾಗೇನೆ ನಮಗೂ ಈಶ್ವರನ ಹೂದೋಟ ನೋಡಲಿಕ್ಕುಂಟು ಅಂತ ಹೇಳ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ.
ಶಾಂತಲಾಂಟಿ ಈಶ್ವರನ ಹೂದೋಟ ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದರು. ಸೊ ಫೈನಲಿ ಇವಾಗ ಬಂದಿದ್ದೀವಿ. ಊರ್ನಲ್ಲಿ ಇತ್ತ ಹೆಂಗಿತ್ತು ಕಂಡ್ಯ ಈಶ್ವರನ ಹೂದೋಟ? ಅದನ್ನೊಂದು ಮಿಸ್ ಮಾಡಿರೋರಿಗೆ ಹೇಳುವ, ಫೀಡ್ಬ್ಯಾಕ್ ಕೊಡುವ. ನೋಡಿದ್ರಲ್ವಾ ಈಶ್ವರನ ಹೂದೋಟ? ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರು ನೋಡಿದಾಗ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಕಾಂತಾರ ಮೂವಿಯಲ್ಲಿ ಹೇಗಿದೆಯೋ ಅದೇ ರೀತಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸಾಗರದ ಮಾರಿಕಾಂಬ ದೇವಸ್ಥಾನ ಕೂಡ ಮಾಡಿದ್ದಾರೆ, ಹಾಗೆ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ, ಹಾಗೆ ಇನ್ನೂ ತುಂಬ ಏನೇನೋ ಮಾಡಿದ್ದಾರೆ. ಅಲ್ಲಿಂದ ನಾವು ಸೀದಾ ಬಂದಿದ್ದು ಜೈಂಟ್ ವೀಲ್ ಎಲ್ಲ ಇರುತ್ತಲ್ಲ, ಅಲ್ಲಿ ಬಂದಿದ್ದೀವಿ ಇವಾಗ. ಸೊ ಇಷ್ಟಾಗಿತ್ತು ನಮ್ಮ ಇವತ್ತಿನ ಜಾತ್ರೆಯ ಲಾಗ್. ನೀವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ಯಾಕಂದರೆ ಎಲ್ಲರೂ ಬಂದಿದ್ದರು ನಮ್ಮ ಮನೆಗೆ. ಎಲ್ಲರೂ ಬಂದು ಒಟ್ಟಿಗೆ ಜಾತ್ರೆಗೆ ಬಂದಿದ್ದು ಎಂಜಾಯ್ ಮಾಡಿದ್ದು ತುಂಬ ಖುಷಿಯಾಯಿತು. ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.